ಇಂದು ನಾನು ಲಾಕ್ಡೌನ್ ಸಂದರ್ಭದಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬಗ್ಗೆ ಎರಡು ವಿಚಾರನ ಹಂಚ್ಕೊಳ್ತಾ ಇದ್ದೀನಿ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಒಂದು ಕಾನೂನನ್ನು ಮಾಡಿರೋದು ಸಿವಿಲ್ ಅಥವಾ ಕಾಂಟ್ರಾಕ್ಚುವಲ್ ರೈಟ್ಸ್ ಅಂತಾರೆ. ಆ ಕಾಂಟ್ರಾಕ್ಚುವಲ್ ರೈಟ್ಸ್ನ ಎನ್ಫೋರ್ಸ್ ಮಾಡೋ ಸಲುವಾಗಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟನ್ನು ಕಾನೂನು ಜಾರಿಗೆ ತಂದರು. ಸ್ಪೆಸಿಫಿಕ್ ಆ್ಯಕ್ಟ್ನಲ್ಲಿ ಇತ್ತೀಚೆಗೆ ಮುಖ್ಯವಾಗಿ ಗಣನೀಯವಾದ ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಅಮೆಂಡ್ಮೆಂಟ್ ಏನಂದರೆ, ಸದರಿ ಈಗೇನು ಅಮೆಂಡ್ಮೆಂಟ್ ಪ್ರಕಾರ ಯಾವುದು ಈ ಅಗ್ರಿಮೆಂಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನಲ್ಲಿ ಸೂಟ್ ಹಾಕಿರ್ತಾರಲ್ಲ ಅಂಥ ದಾವುಗಳನ್ನು ಫ್ರಮ್ ದ ಡೇಟ್ ಆಫ್ ಸಮನ್ಸ್ ಆಫ್ ಸರ್ವಿಸ್, ಅಂದರೆ ಸಮನ್ಸ್ ನೋಟಿಸ್ ಮುಟ್ಟಿದಾಗಿನಿಂದ 12 ತಿಂಗಳದ ಒಳಗಾಗಿ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ಕೋರ್ಟ್ಗೆ ಒಂದು ಮ್ಯಾಂಡೇಟ್ರಿ ಟೈಪ್ ಮಾಡಿದ್ದಾರೆ. ಅಥವಾ ಭಾಳ ಅಂದರೆ ಇನ್ನೂ 6 ತಿಂಗಳ ಎಕ್ಸ್ಟೆಂಡ್ ಮಾಡ್ಬೋದು ರೀಜನ್ಸ್ ಇದ್ದರೆ ಅಂತಂದು ಹೇಳಿದ್ದಾರೆ. ಇನ್ನೊಂದು ಅಮೆಂಡ್ಮೆಂಟ್ ಏನಂದರೆ, ಅಲ್ಲಿ ಈ ಮೊದಲು ಡಿಸ್ಕ್ರಿಷನರಿ ಪವರ್ ಕೊಟ್ಟಿದ್ದರು ಕೋರ್ಟಿಗೆ. ಏನಂದರೆ ಆಲ್ಟರ್ನೇಟಿವ್ ರಿಲೀಫ್ ಆಫ್ ಮನಿ ರಿಫಂಡ್ ಮಾಡೋದು ಅಥವಾ ಈ ಬೇರೆ ಇತರೆ ಪರಿಹಾರಗಳನ್ನು ನ್ಯಾಯಾಲಯ ಕೊಡ್ತಿತ್ತು. ಆದರೆ ಈಗ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಒಂದು ಸತಿ ನಾವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಹಾಕಿದ್ವಿ ಅಂದರೆ ಆ ಕ್ಷಣದಿಂದನೇ ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ. ಇದು 2018ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಬಂದಿದೆ ಅಮೆಂಡ್ಮೆಂಟು. ಆ ಥರವಾದ ದಾವಗಳು ಮತ್ತು ಆ ಥರದ ಅಗ್ರಿಮೆಂಟು ಕಾಸ್ ಆಫ್ ಆ್ಯಕ್ಷನ್ ಅಲ್ಲಿಂದ ಬಂದಿರತಕ್ಕಂಥ ಮುಂದಿನ ದಾವಗಳಿಗೆ ಈ ಅಮೆಂಡ್ಮೆಂಟು ಅಪ್ಲಿಕೇಬಲ್ ಆಗುತ್ತೆ ಅಂತ ಇಲ್ಲಿವರೆಗೆ ಚಾಲ್ತಿ ಕಾನೂನಿದೆ. ಇನ್ನೊಂದು ಅವೇರ್ ಅಂತ ಒಂದು ವರ್ಡ್ ಅವೇರ್ ಅಂತೇಳಿ ಪ್ರೀಡ್ ಮಾಡಬೇಕಾಗಿತ್ತು, ಅದನ್ನೊಂದು ಡೆಲೀಟ್ ಮಾಡಿದ್ದಾರೆ ವರ್ಡು. ಇನ್ನು ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ಮುಖ್ಯವಾದ ಸೆಕ್ಷನ್ಗಳು ಅಂದರೆ ಸೆಕ್ಷನ್ 5, 6, ಅದೇ ರೀತಿ 7 and 8, ಸೆಕ್ಷನ್ 10, 16, 20, ಆಮೇಲೆ 26, 31, ಆಮೇಲೆ 22, ಆಮೇಲೆ 36, 34 ಇವೆಲ್ಲ ಸಾಕಷ್ಟು ಸೆಕ್ಷನ್ಗಳಿದ್ದಾವೆ. ಈಗ ಮುಖ್ಯವಾದ ವಿಚಾರ ಅಂದರೆ 5 and 6 ಮೊದಲು ಬರ್ತಕ್ಕಂಥವು. 5ನಲ್ಲಿ ರಿಕವರಿ ಪೊಸೆಷನ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಜಮೀನನ್ನು ಇಲ್ಲೀಗಲ್ಲಾಗಿ ಯಾರಾದರೂ ತೊಗೊಂಡಿದ್ರೆ ಅಥವಾ ಒತ್ತುವರಿ ಮಾಡಿದರೆ ಅಥವಾ ಈ ಗೊತ್ತಿಲ್ಲಾರದೆ ಅವರು ಬೇರೆ ಊರಿಗೆ ಹೋಗಿರ್ತಾರೆ, ಅವರ ಆಸ್ತಿ ಪಿತ್ರಾರ್ಜಿತ ಆಸ್ತಿನ ಯಾರೋ ಆಕ್ಯುಪೈ ಮಾಡ್ಕೊಂಬಿಟ್ಟಿರ್ತಾರೆ. ಆ ಟೈಟಲ್ ಇರ್ತದಲ್ಲ, ಆ ಒಂದು ಮಾಲೀಕತ್ವದ ಆಧಾರದ ಮೇಲೆ ಸೆಕ್ಷನ್ 5ನಲ್ಲಿ ಸೂಟ್ ಫಾರ್ ರಿಕವರಿ ಪೊಸೆಷನ್ ಆಗ್ಬೋದು. ಅದೇ ರೀತಿ ಸೆಕ್ಷನ್ 6ನಲ್ಲಿ ಯಾರಾದರೂ ಡಿಸ್ಪೊಸೆಸ್ ಮಾಡಿರ್ತಾರೆ, ಅದು ಅಲ್ಲಿ ಸೆಕ್ಷನ್ 6ನಲ್ಲಿ ಏನಿದೆ ಅಂದರೆ ವಿತಿನ್ 6 ಮಂತ್ಸು ಡಿಸ್ಪೊಸೆಸ್ ಮಾಡಿದರೆ ಅವರು ವಿತಿನ್ 6 ಮಂತ್ಸ್ ಕೋರ್ಟಿಗೆ ಹೋಗಿ ದಾವನ್ನು ದಾವಾ ಆಸ್ತಿನ ಏನಿದು ಕಳ್ಕೊಂಡಿರ್ತಾರಲ್ಲ ಆಸ್ತಿ ಕಬ್ಜಾ ಅದನ್ನು ವಾಪಸ್ ಪಡ್ಕೋಬೋದು. ಅದೇ ರೀತಿ ಅಲ್ಲಿ ಸೆಕ್ಷನ್ 6ನಲ್ಲಿ ಗಣನೀಯವಾದ ಬೆಳವಣಿಗೆಗಳು ಆಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ, ಅಲ್ಲಿ ಟೈಟಲ್ ಇಂಪಾರ್ಟೆಂಟ್ ಅಲ್ಲ. ಸೆಕ್ಷನ್ 6ನಲ್ಲಿ ಯಾರೇ ಇಲ್ಲೀಗಲ್ ಕಬ್ಜಾ ಇದ್ದವರು ಸಹಿತ ಅವರು ಟ್ರೂ ಓನರ್ ವಿರುದ್ಧ ಸಹಿತ ಕಬ್ಜಾನ ಇಂಜಂಕ್ಷನ್ ರಿಲೀಫಿಗೆ ಆ ರೀತಿ ಅಲ್ಲೆಲ್ಲ ಶಟಲ್ ಆಗಿದ್ದಾವೆ ಇತ್ತೀಚೆಗೆ. ರ್ಯಾಂಕ್ ಆಫ್ ಟ್ರೆಸ್ಪಾಸರು ಟ್ರೂ ಓನರ್ ವಿರುದ್ಧ ಏನಾದರೂ ಟ್ರೂ ಓನರ್ನ ರ್ಯಾಂಕ್ ಆಫ್ ಟ್ರೆಸ್ಪಾಸರ್ ಎವಿಕ್ಟ್ ಮಾಡಬೇಕಾದ್ರೆ ಅವನ್ನ ಡ್ಯೂ ಪ್ರೊಸೆಸ್ ಆಫ್ ಲಾ ಮೇಲೆ ಎವಿಕ್ಟ್ ಮಾಡಬೇಕಂತ ಹೇಳ್ತಾರೆ. ಅಂದರೆ ಇವೆಲ್ಲ ಮೀನಿಂಗ್ ಏನಂದರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಸ್ಥಾನದಾಗ ಒಂದು ಕಬ್ಜೆ ಕುಂತಂದರೆ ಆ ಕಬ್ಜೆ ಕುಂತಿರ್ತಕ್ಕಂಥ ವ್ಯಕ್ತಿನ ಯಾವುದೇ ಒಬ್ಬ ಮಾಲೀಕ ಅಥವಾ ಬಂದು ಅದನ್ನು ಈ ಇಲ್ಲೀಗಲ್ ಮೋಡ್ಲಿಂದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಇಲ್ಲ ದೌರ್ಜನ್ಯ ಮಾಡೋದು, ಗುಂಡಾಗಿರಿ ಮಾಡಿ ಅವನ್ನ ಒಕ್ಕಲೆಬ್ಸಂಗಿಲ್ಲ. ಅವನ್ನ ಏನಿದ್ರು ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಅಂದರೆ ಕೋರ್ಟ್ನಾಗ ಹೋಗಿ ತಾವು ಸೂಟ್ ಫಾರ್ ರಿಕವರಿ ಪೊಸೆಷನ್ನು ಅಥವಾ ಎವಿಕ್ಷನ್ ಸೂಟ್ ಹಾಕ್ಕೊಂಡು ಅವನ್ನ ಅಲ್ಲಿಂದ ಎಬ್ಬಿಸ್ಬೇಕು. ಅದನ್ನು ಬಿಟ್ಟು ಅವನ್ನ ಈ ಇಲ್ಲೀಗಲ್ ಇದರಿಂದ ಮಾಡೋಕ್ಕೆ ಬರೋದಿಲ್ಲ. ಅದೇ ರೀತಿ ಈ ಇಲ್ಲೀಗಲ್ ಕಬ್ಜೆ ಇದ್ದವನು ಈ ಟ್ರೂ ಓನರ್ ವಿರುದ್ಧ ಡ್ಯೂ ಪ್ರೊಸೆಸ್ ಆಫ್ ಲಾ ನನ್ನ ಎವಿಕ್ಟ್ ಮಾಡ್ತಾಯಿಲ್ಲ, ಅಲ್ಲಿವರೆಗೆ ನನಗೆ ಇಂಜಂಕ್ಷನ್ ಕೊಡ್ರಿ ಅಂತಲೂ ಆತನು ಇಂಜಂಕ್ಷನ್ನು ಸೂಟನ್ನು ಹಾಕ್ಬೋದು. ಈ ರೀತಿ ಕೆಲವು ಬೆಳವಣಿಗೆಗಳು ಆಗಿದ್ದಾವೆ. ಅದೇ ರೀತಿ ಈ ಸೆಕ್ಷನ್ 5 and 6 ಇಮ್ಮೂವೇಬಲ್ ಪ್ರಾಪರ್ಟಿಗಿದ್ದಾವೆ. ಹಾಗೂ 7 and 8 ಏನಿದಾವಲ್ಲ, 2 ಸೆಕ್ಷನ್ಗಳು ಮೂವೇಬಲ್ ಪ್ರಾಪರ್ಟಿಗಿದ್ದಾವೆ. ಅದಾದ ನಂತರ ಸೆಕ್ಷನ್ 10, ಸೆಕ್ಷನ್ 16, ಸೆಕ್ಷನ್ 20 ಇವೇನಿದಾವಲ್ಲ ಎಲ್ಲವೂ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಿಗೆ
ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಸೂಟ್ನಲ್ಲಿ ಬರ್ತಾವೆ. ಕೆಲವು ಡಿಸ್ಕ್ರಿಷನರಿ ಪವರ್ ಹೇಳ್ತಾವೆ. ಸೆಕ್ಷನ್ 10ನಲ್ಲಿ ಹಾರ್ಡ್‌ಶಿಪ್ಪನ್ನು ನಾವು ಪ್ಲೀ ಮಾಡ್ಬೋದು. ಈ ಪ್ರತಿವಾದಿಗಳ ಪರವಾಗಿ ನಾವು ಅಗ್ರಿಮೆಂಟನ್ನು ಮಾಡಿಕೊಟ್ಟಿಲ್ಲ, ನಾವು ಕೇವಲ ಸೆಕ್ಯೂರಿಟಿಗೆ ಅಂತ ಕೊಟ್ಟಿದ್ವಿ, ಇಲ್ಲ ನಾವು ಕೆಳವರ್ಗದ ಜನರದೀವಿ, ನಮಗಿದು ಇರೋದು ಒಂದೇ ಆಸ್ತಿ ಅಂತ ನಾವು ಪ್ಲೀ ಆಫ್ ಹಾರ್ಡ್‌ಶಿಪ್ಪನ್ನು ನಾವು ಪ್ಲೀಡ್ ಮಾಡ್ಬೋದು WSನಲ್ಲಿ. ಅದನ್ನು ಪ್ಲೀ ಆಫ್ ಹಾರ್ಡ್‌ಶಿಪ್ಪನ್ನು ಆಲ್ಟರ್ನೇಟಿವ್ ಪ್ಲೀ ಅಂತೇಳಿ ಮಾಡಿ, ನಮಗೆ ಇದು ಇರತಕ್ಕಂಥ ಒಂದು ಆಸ್ತಿನ ನಮಗಿದಾದರೆ ನಮಗೆ ಅನ್ಯಾಯ ಆಗುತ್ತೆ ಅಂಥೇಳಿ ಆ ಡಿಫೆನ್ಸನ್ನು ತೊಗೋಬೋದು. ಅದೇ ರೀತಿ ಈ ಸೆಕ್ಷನ್ 16 to 20 16, 20, 10 ಇವೇನಿದಾವಲ್ಲ ಎಲ್ಲವೂ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಿನ ವಿಷಯಕ್ಕೆ ಇದ್ದಾವೆ. ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಅಗ್ರಿಮೆಂಟ್ ಆಫ್ ಸೇಲ್ನಲ್ಲಿ ಈ ಸೂಟ್ ಆಗಬೇಕಾದ್ರೆ ಮೊದಲು ಎಲ್ಲರೂ ವಕೀಲ್ ನೋಟಿಸ್ ಕೊಡುವುದು ಅಥವಾ ವಕೀಲ್ ನೋಟಿಸ್ ಮೂಲಕ ನೋಟಿಸ್ ಕೊಡೋದು ಭಾಳ ಪದ್ಧತಿಯನ್ನು ಅಳವಡಿಸ್ಕೊಂಡ್ರು. ಆದರೆ ಸುಭಾಷ್ ಬಿ ಆದಿ ಸಾಹೇಬ್ರದ್ದು ಒಂದು ಜಡ್ಜ್ಮೆಂಟ್ ಇದೆ 2009 ಪಾರ್ಟ್ 5ನಲ್ಲಿ KCCRನಲ್ಲಿ 3953 ಈ ಪೇಜ್ನಲ್ಲಿ ಸುಭಾಷ್ ಬಿ ಆದಿ ಸಾಹೇಬರು ಇಟ್ ಈಸ್ ನಾಟ್ ಎ ಮ್ಯಾಂಡೇಟ್ರಿ ಥರ ಇಲ್ಲ, ಅದು ನೋಟಿಸ್ ಕೊಡಲಾರ್ದೂ ಕೆಲವು ಸಂದರ್ಭದಾಗ ದಾವ ಆಗ್ಬೋದು, ಅದು ಬೇರೆ ಥರ ಈ ಕೇಸ್ಗಳಲ್ಲಿ ಮ್ಯಾಂಡೇಟ್ರಿ ಪ್ರಾವಿಷನ್ ಅಲ್ಲ, ಅದಕ್ಕೆ ನೋ ಲೀಗಲ್ ನೆಸೆಸಿಟಿ ನೋಟಿಸ್ ಈಸ್ ರಿಕ್ವೈರ್ಡ್ ಫಾರ್ ಫೈಲಿಂಗ್ ಎ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಒಂದು ಜಡ್ಜ್ಮೆಂಟ್ ಆಗಿದೆ. ಅದೇ ರೀತಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಆಗಬೇಕಾದ್ರೆ ಲಿಮಿಟೇಷನ್ ಮುಖ್ಯವಾಗಿ ಇರ್ತದೆ. ಆ ಲಿಮಿಟೇಷನ್ ಪಾಯಿಂಟ್ ಏನಂದರೆ ಆರ್ಟಿಕಲ್ 54ನಲ್ಲಿ 2 ಲಿಂಬ್ ಇದಾವೆ. 2 ಅಂದರೆ ಅದರಲ್ಲಿ 2 A, B ಅಂತೇಳಿದಾವೆ. ಒಂದು ಫಿಕ್ಸ್ಡ್ ಟೈಮ್ ಈಸ್ ದ ಎಸೆನ್ಸ್ ಆಫ್ ಕಾಂಟ್ರಾಕ್ಟು, ಟೈಮ್ ಈಸ್ ವೆನ್ ನಾಟ್ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅಂತೇಳಿ 2 ಇದಾವೆ. ಅದರಲ್ಲಿ ಒಂದು ಮುಖ್ಯವಾಗಿ ಏನಂದರೆ ಇಂದು ಒಂದು ಟೈಮ್ ಯಾವಾಗಲೂ 3 ವರ್ಷ ಒಂದು ಅಗ್ರಿಮೆಂಟಿಗೆ ಇದ್ದೇ ಇರ್ತದೆ. ಒಂದು ಅಗ್ರಿಮೆಂಟ್ಗಳಾಗ ಕರೆದಾಗ ಬಂದು ಅಂತ ಮಾಡ್ತಾರೆ. ಆ ನೀವು ಕರೆದ ವೇಳೆಗೆ ನಾನು ಬಂದು ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ ಅಂತ. ಆಲ್ಮೋಸ್ಟ್ ಅದನ್ನು ನಮ್ಮ ಒಂದು 2019 ಒಂದು ಸುಪ್ರೀಂ ಕೋರ್ಟ್ ಅಪೀಲ್ ರಿಪೋರ್ಟ್ಸ್ನಲ್ಲಿ ಒಂದು ಜಡ್ಜ್ಮೆಂಟ್ ಇದೆ. ಏನಂದರೆ ಈ ಒಬ್ಬ ವ್ಯಕ್ತಿ 3 ವರ್ಷದೊಳಗೆ ಅಗ್ರಿಮೆಂಟ್ ಮಾಡಿಕೊಂಡನು, ಅದ್ರಾಗೂ ವೆನ್ಎವರ್ ಕಾಲ್ಡ್ ಅಂದರೆ ನೀವು ಕರೆದಾಗ ಬಂದಾಗ ಅಂತಂತಿದ್ರೂ ಸಹ ಅಲ್ಲಿ ಆ ಒಂದು 3 ವರ್ಷದೊಳಗೆ ಒಂದು ಅಟ್ಲೀಸ್ಟ್ ಲೀಗಲ್ ನೋಟಿಸರ ಕೊಡಬೇಕು ಅಂತ. ಅಂದರೆ ನಾವು ರೆಡಿ ಇದ್ದೀವಿ, ನಮ್ಮ ಅವೇರ್ನೆಸ್ಸು ರೆಡಿ ಆ್ಯಂಡ್ ವಿಲ್ಲಿಂಗ್ ಟು ಪರ್ಫಾರ್ಮ್ ಅವರ್ ಪಾರ್ಟ್ ಆಫ್ ಕಾಂಟ್ರಾಕ್ಟ್ ಅಂತ ಪರ್ಚೇಸರ್ ಪರವಾಗಿ ನಾವು 3 ವರ್ಷದೊಳಗೆ ನಾವು ಒಂದು ಅಟ್ಲೀಸ್ಟ್ ಲೀಗಲ್ ನೋಟಿಸನ್ನು ಇಶ್ಯೂ ಮಾಡಬೇಕು. ಅಲ್ಲಿಂದ ನೀವು ಕರೆದ ವೇಳೆಗೆ ಅಂದರೆ ಆ ಒಂದು ಅವರು ಕೊಟ್ಟಿಲ್ಲ ರಿಪೋರ್ಟು ಅಪೋಸಿಟ್ ಅಂತಂದರೆ ಅಲ್ಲಿಂದ ನಾವು ವಿ ಕ್ಯಾನ್ ಫೈಲ್ ಎ ಸೂಟ್. ಅಲ್ಲಿ ಒಂದು ಕಾನ್ಸೆಪ್ಟ್ ಏನಂದರೆ ಈ ವೆನ್ಎವರ್ ಕಾಲ್ಡ್ ಅಂದರೆ ಹಂಗಂತ ಔಲಾಂಗ್ ಅಂತ ಏನಿಲ್ಲ, ಎಷ್ಟು ವರ್ಷ ನಾವೇ ಕರೆದಾಗ ಅಂತಂತೇಳಿ ಅದನ್ನು ದುರುಪಯೋಗ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಪದೇ ಪದೇ ಕೆಲವು ಜಡ್ಜ್ಮೆಂಟ್ಗಳಲ್ಲಿ ಏನಿದ್ರೆ ಅದಕ್ಕೊಂದು ರೀಸ್ನೇಬಲ್ ಟೈಮ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ರೀಸ್ನೇಬಲ್ ಟೈಮು ಅಂತಂದರೆ ನಾವು ಮಾಮೂಲಾಗಿ 3 ವರ್ಷದ ಒಳಗೆ ಅದಕ್ಕೊಂದು ವಕೀಲ್ ನೋಟಿಸ್ ಕೊಟ್ಟು ಅದನ್ನು ನಾವು ದಾವಾ ಹಾಕೋ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಫಿಕ್ಸ್ ಇರ್ತದೆ ಕೆಲವೊಂದು ವರ್ಷದಲ್ಲಿ. ಅಲ್ಲಿ ಭಾಳ ಮಂದಿ ಭಾಳತ್ತಲ್ಲಿ ಕೆಲವೊಂದು ಸಂದರ್ಭಗಳು ಇದಾವೆ. ಅದರಲ್ಲಿ ಒಂದು ಜಡ್ಜ್ಮೆಂಟ್ಗಳು ಸಾಕಷ್ಟು ಇದ್ದಾವೆ. ಏನಂದರೆ ಒಂದು ಅಗ್ರಿಮೆಂಟ್ನಲ್ಲಿ ಹಿಂದಿನಿಂದ 2 ವರ್ಷದ ಒಳಗಾಗಿ ಅಂತ ಬರೆದಿರ್ತಾರೆ. ಆವಾಗ ನಮಗೆ ಕಾಸ್ ಆಫ್ ಆ್ಯಕ್ಷನ್ ಬರೋದು ಈಗ ಒಂದು 2007ದು ಅಗ್ರಿಮೆಂಟು ಹಿಂದಿನಿಂದ 2 ವರ್ಷ ಅಂದರೆ 2009ಕ್ಕೆ ಅಲ್ಲಿಗೆ ಆ ಅಗ್ರಿಮೆಂಟ್ ಫಾಲ್ಸ್ ಫಾರ್ ಇದು ಎನ್ಫೋರ್ಸ್ಮೆಂಟ್. ಅಲ್ಲಿಂದ 2009ನಿಂದ ಪ್ಲಸ್ 3 ಇಯರ್ಸ್ ಅಂದರೆ 2012ವರೆಗೂ ಆ ದಾವನ್ನು ಹಾಕೋಕ್ಕೆ ಬರ್ತದೆ. ಕೆಲವೊಬ್ಬರು ಅಂಡರ್ ಸಮ್ ಮಿಸ್ಕನ್ಸೆಪ್ಟ್ಸ್ ಅಥವಾ ಕನ್ಸೆಪ್ಷನ್ ಒಳಗೆ ಏನಾಗಿದೆ ಅಂದರೆ ಇಲ್ಲ ನೀವು ಏನಿದ್ರು ದಾವ ಹಾಕಕ್ಕೆ ಬರೋದಿಲ್ಲ ಅಂತ ಕೆಲವೊಬ್ಬರು ಆ ರೀತಿ ವಿಚಾರ ಮಾಡ್ತಾರೆ. ಸಾಕಷ್ಟು ಜಡ್ಜ್ಮೆಂಟ್ಗಳು ಅಲ್ಲಿಂದ 3 ವರ್ಷದೊಳಗೆ ಆಗ್ಬೋದು. ಅದೇ ರೀತಿ ಇನ್ನೊಂದು ವಿಚಾರ ಏನಂದರೆ ವೆನ್ಎವರ್ ಕಾಲ್ಡ್ ಮತ್ತು ನಾವು ನೀವು ಕರೆದಾಗ ಬಂದು ಮಾಡ್ತೀವಿ ಅಂತಂದರೆ ಅಲ್ಲಿ ನಾವು ಸಾಕಷ್ಟು ಸಮಯನ ತಗೊಳ್ಳೋದು. ಅಲ್ಲಿ ಆವಾಗ ಕೆಲವು ಜಡ್ಜ್ಮೆಂಟ್ಗಳು ಇಲ್ಲ ಪರ್ಚೇಸರು ನಾವು 4-5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ನಾನು ಸೂಟ್ ಆಗ್ತೀನಿ ಅಂತಂದರೆ ಅಲ್ಲಿ ನಮ್ಮ ಸೂಟು ಫೇಲ್ ಆಗೋ ಚಾನ್ಸ್ ಇರ್ತದೆ. ಯಾಕಂದರೆ ರೀಸ್ನೇಬಲ್ ಟೈಮ್ ಅಂತ ಹೇಳ್ತಾರೆ ಈ ಜಡ್ಜ್ಮೆಂಟ್ಸ್ಗಳಾಗ. ಆಮೇಲೆ ಯಾವಾಗಲೂ ನಮ್ಮಲ್ಲಿ ಅದರಲ್ಲಿ ಏನಾಗಿದೆ, ರೆಡಿ ಆ್ಯಂಡ್ ವಿಲ್ಲಿಂಗ್ನೆಸ್ಸು ಆ ಒಂದು ಆಬ್ಲಿಗೇಷನ್ನು ನಮ್ಮ ಹತ್ರ ಪರ್ಚೇಸರ್ ಮೇಲೆ ಇರ್ತದೆ. ಆ ಪರ್ಚೇಸರ್ ಯಾವಾಗಲೂ ರೆಡಿ ಆ್ಯಂಡ್ ವಿಲ್ಲಿಂಗ್ನೆಸ್ ಇರಬೇಕಂದ್ರೆ ನಾವು ವಿತಿನ್ 3 ಇಯರ್ಸ್ನಾಗ ನಾವು ಅಟ್ಲೀಸ್ಟು ಒಂದು ಲೀಗಲ್ ನೋಟಿಸ್ ಕೊಟ್ಟು ನಾವು ರೆಡಿ ಇದ್ದೀವಿ ಅಂತ
ಅಪೋಸಿಟ್ ಪಾರ್ಟಿಗೆ ಯಾರು ಮಾರಾಟ ಮಾಡುತ್ತಂತ ಹೇಳ್ತಾನಲ್ಲ ಆತಗೆ ನೋಟಿಸ್ ಕೊಡೋ ಪ್ರಕ್ರಿಯೆಯನ್ನು ಮಾಡಬೇಕು. ಹಾಗೂ ಇನ್ನೊಂದು ಇದರಲ್ಲಿ ಈ ಮುಖ್ಯವಾದ ವಿಚಾರ ಏನಂದರೆ, ಈ ಸೆಕ್ಷನ್ 31 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇದೆ. ಅದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಡಿಗ್ರಿ ಆದಮೇಲೆ, ಅಂದರೆ ಒಂದು ಸೇಲ್ ಡೀಡನ್ನು ನಾವು ಪಾರ್ಟಿಷನ್ ಸೂಟ್ನಲ್ಲಿ ಕೇಳ್ತೀವಿ, ಡಿಕ್ಲರೇಷನ್ ಸೂಟ್ನಲ್ಲಿ ಕೇಳ್ತೀವಿ. ಏನಂದರೆ ಒಂದು ಅಮಾನ್ಯಗೊಳಿಸ್ತೀವಲ್ಲ, ಇದು ಯಾವುದಾದ್ರೂ ಅಗ್ರಿಮೆಂಟು ಅಥವಾ ಸೇಲ್ ಡೀಡು ಅಥವಾ ಯಾವುದೋ ಪಾರ್ಟಿಷನ್ ಡೀಡು, ಗಿಫ್ಟ್ ಡೀಡು, ಯಾವುದೇ ರಿಜಿಸ್ಟರ್ಡ್ ಡೀಡನ್ನು ನಾವು ಒಂದು ಕೋರ್ಟು ಅದನ್ನು ವಾದಿ ಮೇಲೆ ಬಂಧನಕಾರಿ ಇಲ್ಲ ಅಥವಾ ಅಮಾನ್ಯಗೊಂಡೈತೆ, ಇಲ್ಲೀಗಲ್ ನಲ್ ಆ್ಯಂಡ್ ವೈಡ್ ಅಂತ ಏನಾದರೂ ಅದನ್ನು ಡಿಕ್ಲೇರ್ ಮಾಡಿದಾಗ ಸೆಕ್ಷನ್ 31ನಲ್ಲಿ ಈಗ ನಾವು 132 KLR ಆ್ಯಕ್ಟ್ನಲ್ಲಿ ನಾವು ಹೆಂಗೆ DC ಆಫೀಸಿಗೆ ಕಳಿಸಿ ಅದನ್ನು ಮುಟೇಷನ್ ಮಾಡಿಸ್ತೀವಲ್ಲ ಡಿಗ್ರಿ ಆಧಾರದ ಮೇಲೆ, ಕನ್ಸರ್ನ್ಡ್ ರೆವಿನ್ಯೂ ಅಥಾರಿಟಿಗೆ ಕಳಿಸಿ ಮುಟೇಷನ್ ಹೆಂಗೆ ಮಾಡ್ತೀವೋ ಅದೇ ರೀತಿ ಈ ಸೆಕ್ಷನ್ 31 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ನಾವು ಯಾವುದು ನಾವು ಕೋರ್ಟ್ಲಿಂದ ಗೆದ್ದಿರ್ತೀವಿ, ಅಂದರೆ ಈ ಅಮಾನ್ಯಗೊಳಿಸಿರ್ತೀವಲ್ಲ, ಈಗ ಖರೀದಿ ಪತ್ರ ಆಗಲಿ ಯಾವುದೇ ನೋಂದಾಯಿತ ದಾಖಲಾತಿಗಳನ್ನು ಒಂದು ಸಿವಿಲ್ ಮಿಸ್ಲೆನ್ಸ್ ಹಾಕ್ಕೊಂಡು ಅಲ್ಲಿನೂ ಸೆಕ್ಷನ್ 31ನಲ್ಲಿ ಒಂದು ಕನ್ಸರ್ನ್ಡು ಇ ಸಿ ಒಳಗೆ ಬರ್ತದೆ. ಯಾಕಂದರೆ ಈಗ ನಾವು ಡಿಗ್ರಿ ತೊಗೊಂಡಿವಿ, ಅದನ್ನು ಮನೆಗೆ ಇಟ್ಕೊಂಡ್ರು ನಾವೆಲ್ಲೇ ನಾಳೆ ಮುಂದೆ ಲೋನಿ ಪಾನಿಗೆ ಹೋದಾಗ ಅಲ್ಲಿ ಇ ಸಿ ಒಳಗೆ ಅದು ಹಂಗೆ ಇರ್ತದೆ. ಅದನ್ನು ಇ ಸಿ ಎನ್ಕಮ್ ಸರ್ಟಿಫಿಕೇಟ್ ಅಂದರೆ ಅದ್ರೊಳಗೆ ನಾವು ಇದು ಮಾಡಬೇಕು, ಕ್ಯಾನ್ಸಲ್ ಮಾಡಿಸ್ಬೇಕಂದ್ರೆ ಇನ್ನೂ ಒಂದು ಈ ಸೆಕ್ಷನ್ 31ನ ನಾವು ಕಂಪ್ಲೈ ಮಾಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ನಾವು ಕೋರ್ಟ್ಲಿಂದ ಡೈರೆಕ್ಷನ್ಸ್ ತೊಗೊಂಡು ಒಂದು ಸಿವಿಲ್ ಮಿಸ್ಲೆನ್ಸು ಅಥವಾ ಇನ್ನಿತರ ಯಾವುದೇ ಅರ್ಜಿಗಳನ್ನು ಹಾಕ್ಕೊಂಡು ನಾವು ಅದನ್ನು ಇ ಸಿ ಒಳಗೆ ಬರಲಾರ್ದಂಗೆ ಕ್ಯಾನ್ಸಲೇಷನ್ ಆಗಿದ್ದನ್ನು ಆ ಡಿಗ್ರಿ ಒಯ್ದು ನಾವಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕಂಪ್ಲೈ ಮಾಡಿಕೊಂಡ್ರೆ ನಮಗೆ ಇ ಸಿ ಒಳಗೆ ಬರೋದಿಲ್ಲ. ಇನ್ನೊಂದು ಅದರಲ್ಲಿ ಸಾಕಷ್ಟು ವಿಚಾರಗಳು ಸೆಕ್ಷನ್ 41 ಅಂತ ಇದೆ. ಸೆಕ್ಷನ್ 41 ಅಲ್ಲಿ ಯಾವುದ್ಯಾವುದೋ ಕಾನೂನಿಗೆ ಬರಲಾರ್ದು ದಾವಾಗಳನ್ನು ಹಾಕಕ್ಕೆ ಬರೋದಿಲ್ಲ ಅಂಥೇಳಿ ಅದು ಭಾಳ ರಿಸ್ಟ್ರಿಕ್ಷನ್ ಇದೆ ಸೆಕ್ಷನ್ 41ನಲ್ಲಿ. ಆಮೇಲೆ 41H ಅಂತಿದೆ, ಅಲ್ಲಿನೂ ಭಾಳ ರಿಸ್ಟ್ರಿಕ್ಷನ್ಸ್ ಇದೆ. ಅಂದರೆ ಈಗ ನಮ್ಮ ಹೈಕೋರ್ಟ್ನಲ್ಲಿ ಬಿಫೋರ್ ಕಮ್ಮಿಂಗ್ ಟು ಹೈಕೋರ್ಟು ಅವೈಲೇಬಲ್ ಅಪಾರ್ಚುನಿಟಿನ ನೀವು ಅಲ್ಲಿ ಲೋವರ್ ಕೋರ್ಟ್ನಾಗ ಅಥವಾ ಲೋವರ್ ಅಫೀಷಿಯಲ್ಸ್ ಅಂದರೆ ಅಥಾರಿಟಿ ಮುಂದೆ ನೀವು ಎಕ್ಸಾಸ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೆಂಗೆ ಒಂದು ರಿಸ್ಟ್ರಿಕ್ಷನ್ ಇದೆ ಅಲ್ಲಿ, ಅದೇ ರೀತಿ ಇಲ್ಲಿ 41ನ್ಯಾಗ ಅಥವಾ 41Hನಲ್ಲಿ ಏನೇ ಇದ್ರೂ ಕೆಲವೊಂದು ವಿಚಾರದಲ್ಲಿ ನಿರ್ಬಂಧಗಳು ಇದಾವಲ್ಲಿ ಆ ಒಂದು ಸೆಕ್ಷನ್ನಲ್ಲಿ. ಉಳಿದಿದ್ದು ಏನಂದರೆ ಸೆಕ್ಷನ್ 34 ಆಮೇಲೆ 36ಲಿಂದ 38. ಅದರಲ್ಲಿ ಸೆಕ್ಷನ್ 34ನಲ್ಲಿ ಸೂಟ್ ಫಾರ್ ಡಿಕ್ಲರೇಷನ್ನು ಸ್ಟೇಟಸ್ ಇರ್ಬೋದು ಅಥವಾ ಪ್ರಾಪರ್ಟಿ ರೈಟ್ ಇರ್ಬೋದು, ಎರಡೂ ಬರ್ತಾವೆ. ಈಗ ಸ್ಟೇಟಸ್ ಅಂದರೆ ಏನಂದರೆ, ನಾನು ಈ ಇಂಥದ್ದು ಹೆಂಡ್ತಿ ಅಲ್ಲ ಅಂಥೇಳಿ ಇಲ್ಲಿ ಅಥವಾ ನಲ್ ಆ್ಯಂಡ್ ನನ್ನ ಡಿಕ್ಲರೇಷನ್ ಕೇಳೋದಕ್ಕೂ ಸ್ಟೇಟಸ್ ಸೂಟ್ ಇಲ್ಲೇ ಬರ್ತಾವೆ. ಆಮೇಲೆ ಈ ಒಂದು ದತ್ತು ಮಗ ಅಂತ ನನ್ನ ಡಿಕ್ಲೇರ್ ಮಾಡಿರಿ ಅಂತೇಳಿ ಇಲ್ಲೇ ಸೂಟ್ ಬರ್ತಾವೆ. ಆಮೇಲೆ ಒಂದು ಯಾವುದೋ ಒಂದು ಖರೀದಿ ಪತ್ರ ನನ್ನ ವಿರುದ್ಧ ಇತ್ತಂದರೆ ಅದನ್ನು ಬಂಧನಕಾರಿ ಅಲ್ಲ ಅಂಥೇಳಿ ನಾವು ಇದೇ ನ್ಯಾಯಾಲಯದಲ್ಲಿ ಸೆಕ್ಷನ್ 34ನಲ್ಲೇ ಕೇಳ್ತೀವಿ. ಆಮೇಲೆ ನನ್ನ ದತ್ತು ಮಗ ಅಂತ ಡಿಕ್ಲೇರ್ ಮಾಡಿರಿ, ದಾನಪತ್ರ ಕೊಟ್ಟಿದ್ದು ಇಲ್ಲೀಗಲ್ ಅಂತ ಡಿಸೈಡ್ ಮಾಡಿರಿ ಅಂದರೆ ಎಲ್ಲವೂ ಸೆಕ್ಷನ್ 34 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ಬರ್ತಾವೆ. ಅಲ್ಲಿ ಒಂದು ಸೂಕ್ಷ್ಮತೆ ಇದೆ, ಏನಂದರೆ ಮಿಯರ್ ಡಿಕ್ಲರೇಷನ್ ಸೂಟು ಇಲ್ಲ ಮೇಂಟೈನ್ ಆಗೋದಿಲ್ಲ. ನೀವು ಕಬ್ಜಾ ಇದ್ದರೆ ಕಬ್ಜಾ ಇಂಜಂಕ್ಷನ್ ಸೂಟ್ ಆನ್ಸರರಿ ರಿಲೀಫನ್ನು ಕಂಪಲ್ಸರಿ ಕೇಳಬೇಕು. ಸಾಕಷ್ಟು ಜಡ್ಜ್ಮೆಂಟ್ಗಳಿದ್ದಾವೆ. ಸೂಟ್ ಕಾನ್ಸಿಕ್ವೆನ್ಷಿಯಲ್ ರಿಲೀಫ್ ಐದರ್ ಇಂಜಂಕ್ಷನ್ ಅಥವಾ ರಿಕವರಿ ಆಫ್ ಪೊಸೆಷನ್. ನೀವು ಕಬ್ಜಾ ಇದ್ದಿಲ್ಲ ಅಂದರೆ ರಿಕವರಿ ಆಫ್ ಪೊಸೆಷನ್ ಕೇಳಬೇಕು ಅಥವಾ ಇಂಜಂಕ್ಷನನ್ನು ಕೇಳಬೇಕು. ಅದು ಸಾಕಷ್ಟು ಜಡ್ಜ್ಮೆಂಟ್ ಪ್ರಕಾರ ವೆಲ್ ಸೆಟಲ್ಡ್ ಇದೆ. ಅದನ್ನು ನಾವು ಬರೀ ಡಿಕ್ಲರೇಷನ್ ಸೂಟ್ ಹಾಕಿದರೆ ಅದು ಸಮಂಜಸ ಆಗೋದಿಲ್ಲ. ವಿತೌಟು ಐದರ್ ಇಂಜಂಕ್ಷನ್, ಕಾನ್ಸಿಕ್ವೆನ್ಷಿಯಲ್ ರಿಲೀಫ್ ಆಫ್ ಇಂಜಂಕ್ಷನ್ ಆರ್ ಎ ರಿಕವರಿ ಆಫ್ ಪೊಸೆಷನ್ ಮಸ್ಟ್ ಕಂಪಲ್ಸರಿ ಇರಬೇಕಂತ ಅಲ್ಲಿ ಸಾಕಷ್ಟು ಜಡ್ಜ್ಮೆಂಟ್ಗಳಿದ್ದಾವೆ. ಇನ್ನು ಸೆಕ್ಷನ್ 36ಲಿಂದ 38 ಹೇಳ್ಬೇಕಾದ್ರೆ ಅಲ್ಲಿ ಜನರಲ್ ಇಂಜಂಕ್ಷನ್ಗಳಿದ್ದಾವೆ. ಪ್ರಿವೆನ್ಷನ್ ಇಂಜಂಕ್ಷನ್ನು, ಟೆಂಪ್ರವರಿ ಇಂಜಂಕ್ಷನ್ನು, ಮ್ಯಾಂಡೇಟ್ರಿ ಇಂಜಂಕ್ಷನ್. ಇಂಜಂಕ್ಷನನ್ನು ನಾವು ಸೆಕ್ಷನ್ 36ನ್ಯಾಗ ಸಾಕಷ್ಟು ಇಂಜಂಕ್ಷನ್ ಸೂಟ್ಗಳನ್ನು ಹಾಕ್ತೀವಿ. ಆ ಇಂಜಂಕ್ಷನ್ ಸೂಟ್ ಹಾಕ್ಬೇಕಾದ್ರೆ ನಾವು ಅಲ್ಲಿ ಪರ್ಚೇಸ್ ರೈಟ್ ಬಂದಿದ್ದರೆ ಪರ್ಚೇಸ್ ಎಂಥ ಸೇಲ್ ಡೀಡ್ ಮುಖಾಂತರ ಬಂತು, ಏನಾಯಿತು, ಮುಟೇಷನ್ ಆಯಿತು, ಅದರಿಂದ ಏನೇನಾಯಿತು ಅದನ್ನೆಲ್ಲ ನಾವು ಪ್ಲೀಡ್ ಮಾಡಬೇಕು, ಇಗ್ನೋರ್ ಮಾಡಬಾರ್ದಲ್ಲಿ. ಅದೇ ರೀತಿ ಇನ್ನೊಂದು ಈ ಇನ್ಹೆರಿಟೆನ್ಸ್ ಪ್ರಕಾರ ಬಂತಪ್ಪ, ಇಲ್ಲ ನಮ್ಮಪ್ಪನ ಆಸ್ತಿ ಅದಾದಮೇಲೆ ನಮ್ಮ ಕಕ್ಕಗೆ ಬಂತು, ಅಲ್ಲಿಂದ ನಾವು ಪಾಲ್ವಾಟ್ನೆ ಆದೀವಿ, ಅದನ್ನೆಲ್ಲ ಪ್ಲೀಡಿಂಗೂ ಬೇಕೇ ಬೇಕು ಇಂಜಂಕ್ಷನ್ನಲ್ಲಿ. ಅದನ್ನು ನಾವು ಹೇಳ್ಬೇಕು, ನಮ್ಮ ಈ ರೈಟ್ ಅಕ್ವೈರ್ಡ್ ಹೆಂಗೆ ಬಂತು ಅಂತ ಹೇಳಿ ಪ್ಲೀಡಿಂಗ್ಸ್ಲಿಂದ ನಾವು ಸ್ಟಾರ್ಟ್ ಮಾಡಿ ಪ್ಲೀಡ್ ಮಾಡಿ ಇಂಜಂಕ್ಷನ್ ಸೂಟ್ ಹಾಕಿದರೆ ಭಾಳ ಈ ಪ್ಲೀಡಿಂಗೂ ನೆಸಸರಿ. ಇಂಜಂಕ್ಷನ್ ಸೂಟ್ನಲ್ಲಿ
ಅತಿ ಮುಖ್ಯವಾಗಿ ಅಂದರೆ ಹೊಲ ಇತ್ತಂದರೆ ಸುತ್ತಮುತ್ತದವ್ರನ್ನ ಎವಿಡೆನ್ಸ್ ಮಾಡಿಸ್ಬೋದು, ನಮ್ಮ ದಾಖಲಾತಿಗಳು ಆಗ್ಬೋದು. ಅದೇ ರೀತಿ ಇಂಜೆಕ್ಷನ್ ಮತ್ತು ಟೆಂಪ್ರವರಿ ಇಂಜೆಕ್ಷನ್ ಅಂದರೆ 39 ರೂಲ್ 192 CPECಗೆ ಕನೆಕ್ಟೆಡ್ ಆಗಿ ಅದೇ ರೀತಿ ಒಂದು IA ನಂಬರ್ 1 31 ರೂಲ್ 192ನಲ್ಲಿ ಆಗ್ಬೋದು. 31 ರೂಲ್ 192ನಲ್ಲಿ ಒಂದು ವಿಷಯ ನಿರ್ಣಯಕ್ಕೆ ಬಂದ್ಬಿಟ್ಟು ಆಲ್ರೆಡಿ ನಿರ್ಣಯ ಆಗಿದೆ. ಪ್ರೈಮಾ ಫೇಸಿಯ ಕೇಸಿಗೂ ಪ್ರೈಮಾ ಫೇಸಿಯ ಟೈಟಲ್ಗೂ ವ್ಯತ್ಯಾಸ ಐತೆ. ನೀವು ಟೆಂಪ್ರವರಿ ಇಂಜೆಕ್ಷನ್ ಕೊಡಬೇಕಾದ್ರೆ ಪ್ರೈಮಾ ಫೇಸಿಯ ಕೇಸ್ ಐತೆ ಅಂತ ಟ್ರಯಬಲ್ ಇಶ್ಯೂ ಇದೆ ಎಲ್ಲ ಕೇಸ್ನಾಗ ಅಷ್ಟೇ ನೋಡಬೇಕು. ನೀವು ಆ್ಯಸ್ ಇಫ್ ಡಿಗ್ರಿ ಆತತೆ ಇಲ್ಲ, ಮುಂದೆ ಇಂಜೆಕ್ಷನ್ ಸೂಟ್ ಡಿಗ್ರಿ ಆತತಿಲ್ಲ, ಇದು ಟೈಟಲ್ ಐತೆ ಇಲ್ಲ ಅಂಥೇಳಿ ಈಗೇನು 39 ರೂಲ್ 192 ಡಿಸೈಡ್ ಮಾಡೋ ಹೊತ್ನಾಗ ಸಾಕಷ್ಟು ILRದ್ದು ಒಂದು 1999 ಒಂದು ಪ್ರೈಮಾ ಫೇಸಿಯ ಟೈಟಲ್ಲು, ಪ್ರೈಮಾ ಫೇಸಿಯ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು ಸುಪ್ರೀಂ ಕೋರ್ಟಿನೂ ಸಾಕಷ್ಟು ಜಡ್ಜ್ಮೆಂಟ್ ಇದ್ದಾವೆ. ಆ ಒಂದು ಜಡ್ಜ್ಮೆಂಟ್ ಪ್ರಕಾರ ಪ್ರೈಮಾ ಫೇಸಿಯ ಕೇಸ್ ಅಷ್ಟೇ ನೋಡಬೇಕು, ಟ್ರಯಬಲ್ ಸೂಟ್ ಐತೆ ಇಲ್ಲ ಅಂಥೇಳಿ. ಅದನ್ನು ಬಿಟ್ಟು ಪ್ರೈಮಾ ಫೇಸಿಯ ಟೈಟಲ್ ಐತೋ ಇಲ್ಲೋ ಅಂತ ಈ ವಿಚಾರನ ಕೋರ್ಟ್ಗೆ ನಾವು ಮನ್ನಣೆ ಮಾಡಬೇಕು. ಈ 39 ಮ್ಯಾಂಡೇಟ್ರಿ ಇಂಜೆಕ್ಷನ್ ಏನಿದೆ ಅಲ್ಲ, ಆ ಮ್ಯಾಂಡೇಟ್ರಿ ಇಂಜೆಕ್ಷನ್ ಸೂಟು ಸಾಕಷ್ಟು ಸೂಟುಗಳು ಒಂದು ಕೋರ್ಟಿನ ನ್ಯಾಯಾಲಯದ ಜಡ್ಜ್ಮೆಂಟ್ ಪ್ರಕಾರ ಅವು ಕಾಂಪನ್ಸೇಷನ್ ಆಗಿ ಡಿಕ್ರಿ ಆಗ್ತವೆ. ಯಾಕಂದರೆ ಅಲ್ಲಿ ಒಂದು ಸೂಕ್ಷ್ಮತೆ ಬರೆದಿದ್ದಾರೆ ಅಲ್ಲಿ ಸಾಕಷ್ಟು ಜಡ್ಜ್ಮೆಂಟಲ್ಲಿ. ಏನಂದರೆ ಮ್ಯಾಂಡೇಟ್ರಿ ಇಂಜೆಕ್ಷನ್ನ ರಿಲೀಫ್ ಕೇಳಬೇಕು ಅಂತಂದರೆ ಆದಷ್ಟು ತೀವ್ರವಾಗಿ ನಾವು ಕೋರ್ಟಿಗೆ ಬರಬೇಕು. ಈಗ ನಮ್ಮ ಮನೆ ಪಕ್ಕದಾಗ ನಮ್ಮದೊಂದು 6 ಫೀಟ್ ಒತ್ತುವರಿ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿರ್ತಾನೆ. ಅದು ನಿನಗೆ ಈ ಒಂದು 2009ರಾಗೆ ಗೊತ್ತಿರ್ತದೆ. ನೋಡಮ್ಮ ಇನ್ನೂ ಒಂದು 5 ವರ್ಷ ಆಗಲಿ, ಇನ್ನೊಂದು ಸ್ವಲ್ಪ ದಿವಸ ಇನ್ನೂ ಮುಂದೆ ಹೋಗಲಿ ಎಂಬ ವಿಚಾರದಾಗ ನೀವು ಸುಮ್ಮನೆ ಕೂತು ಆಮೇಲೆ ಅದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಮೇಲೆ ನಂದು 6 ಫೀಟ್ ಹೋಗೈತೆ ಅಂಥೇಳಿ ನಿಮ್ಮ ಹತ್ರ ಎಲ್ಲ ದಾಖಲಾತಿದ್ರೂ ನೀವು ಕೇಸ್ ಪ್ರೂವ್ ಮಾಡಿದ್ರು ಅಂಥ ಸಂದರ್ಭದಾಗ ಒಂದು ಗಿಲ್ಟಿ ಆಫ್ ಅಕ್ವಿಜನ್ಸ್ ಅಂತ ನಮ್ಮಲ್ಲಿ ಲಾ ಆಫ್ ಎಸ್ಟಾಪಲ್ ಅಂತ ಬರ್ತದೆ. ಎವಿಡೆನ್ಸ್ ಆ್ಯಕ್ಟಿಗೆ ಕನೆಕ್ಟ್ ಆಗುತ್ತೆ. 115 ಆಫ್ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಲಾ ಆಫ್ ಎಸ್ಟಾಪಲ್ಲು, ಗಿಲ್ಟಿ ಆಫ್ ಅಕ್ವಿಜನ್ಸು, ಕಂಡಕ್ಟು ಅಂಥೇಳಿ ಅಲ್ಲಿ ಆ ಒಂದು ಕಾನೂನು ನೀವು ಇಲ್ಲಿ ಅಡ್ಡ ಬಂದುಬಿಡ್ತದೆ. ಅದ್ರ ಸಲುವಾಗಿ ಯಾವಾಗಲೂ ನಾವು ಮ್ಯಾಂಡೇಟ್ರಿ ಇಂಜೆಕ್ಷನ್ ಸೂಟ್ ಕೇಳಬೇಕಾದ್ರೆ ಆದಷ್ಟು ಇವತ್ತು ಅನ್ಯಾಯ ಆಗೈತೆ ಅಂದರೆ ನಮಗೆ ಒತ್ತುವರಿ ಯಾರಾದರೂ ಬಿಲ್ಡಿಂಗ್ ಒತ್ತುವರಿ ಮಾಡಿ ಕಟ್ಟಿದರೆ ಇಮಿಡಿಯೇಟ್ ನಾವು ಒಂದು ನೋಟಿಸ್ ಕೊಡಬೇಕು. ಅದನ್ನು ನೋಟಿಸ್ ಕೊಟ್ಟು ಇಲ್ಲಾಂದರೆ ಡೈರೆಕ್ಟ್ ದಾವನ ಆಗ್ಬೋದು. ದೇರ್ ಇಸ್ ನೋ ಆ ಥರ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. TP ಆ್ಯಕ್ಟ್ನಲ್ಲಿ ಬೇಕಾದರೆ ಇನ್ ಕೇಸ್ 106 ಆಫ್ TP ಆ್ಯಕ್ಟ್ನಲ್ಲಿ ಒಂದು ಭೂಮಿಗೆ ಅಥವಾ ಒಂದು ಬಾಡಿಗೆ ಬಿಡಿಸ್ಬೇಕಾದ್ರೆ 1 ತಿಂಗಳು ನೋಟಿಸ್ ಕೊಡಬೇಕು. ಆಮೇಲೆ ಯಾವುದಾದ್ರು ಹಿಟ್ಟಿನ ಗಿರಣಿ ಆ ಭೂಮಿಗೆ ಅಂಟಿಕೊಂಡು ವಸ್ತುಗಳು ಕೆಲವೊಂದು ಇರ್ತಾವೆ, ಹಿಟ್ಟಿನ ಗಿರಣಿ ಅವೆಲ್ಲ ಭೂಮಿಗೆ ಅವನ್ನೆಲ್ಲ ಕಿತ್ಕೋಬೇಕಾದ್ರೆ ಒಂದು 6 ತಿಂಗಳ ಟೈಮ್ ಹಿಡಿತೈತೆ. ಅಂಥ ಸಂದರ್ಭಗಳಲ್ಲಿ 6 ತಿಂಗಳ ನೋಟಿಸ್ ಕೊಡಬೇಕು ಅಂತ ಅಲ್ಲಿ ಮ್ಯಾಂಡೇಟ್ರಿ ಇದೆ. ಇಲ್ಲಿ ನಾವು ಮ್ಯಾಂಡೇಟ್ರಿ ಸೂಟ್ ಫಾರ್ ಇಂಜೆಕ್ಷನ್ನು ಡೆಮೊಲಿಷನ್ ಮಾಡಿರಿ ಅಂತ ಹಾಕಾಗ ಸಚ್ ಪ್ರಯರ್ ನೋಟಿಸ್ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ, ಕ್ಯಾಜುವಲ್ ಆಗಿ ಕೊಟ್ಟರು ಕೊಡ್ಬೋದು, ಕೊಡದೇ ಇರ್ಬೋದು. ಇದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ಬಂದಿರತಕ್ಕಂಥ ವಿಚಾರಗಳು. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ಯಾವುದೇ ದಾವ ಆಗಬೇಕಾದ್ರೆ ಕೆಲವೊಂದು ಡಿಕ್ಲರೇಷನ್ನು ಮತ್ತು ಸೂಟ್ ಹಾಕಿ ಒಂದು ಯಾವುದೋ ಒಂದು ಡೀಡನ್ನು ಹಾಕಬೇಕಾದ್ರೆ ಆರ್ಡರ್ 6 ರೂಲ್ 2ನ ಭಾಳಷ್ಟು ನೀಟಾಗಿ ಓದಿ, ಅಂದರೆ ಪ್ಲೀಡಿಂಗ್ಸ್ನ ಪ್ರಾಪರಾಗಿ ಹೇಳ್ಬೇಕು, ಯಾವ ರೀತಿ ನಮಗೆ ಅನ್ಯಾಯ ಆಯಿತು ಏನಾಯಿತು ಅಂತ. ಆಮೇಲೆ ಈ ಡಿಕ್ಲರೇಷನ್ ರಿಲೀಫ್ಗಳಲ್ಲಿ ಒಂದು ಲಿಮಿಟೇಷನ್ ಪಾಯಿಂಟ್ ಹೊಂದಿರ್ತದೆ. ಈ ಲಿಮಿಟೇಷನ್ನು ಕೇವಲ 3 ಇಯರ್ಸ್ ಐತೆ. ಅದರಲ್ಲಿ ಏನಿದೆ ಅಂದರೆ ಆ ಒಂದು ದಾವೆಯಲ್ಲಿ ಯಾವುದೇ ಒಂದು ದಾವನ್ನು ಹಾಕ್ಬೇಕಾದ್ರೆ ವಿತಿನ್ 3 ಇಯರ್ಸು ಆಗ್ಬೇಕು. ಫ್ರಮ್ ದ ರೈಟ್ ಫಸ್ಟ್ ಅಕ್ರೂಸ್ ಅಂತ ಒಂದು ವರ್ಡ್ ಇದೆ. ಆ ಒಂದು ವರ್ಡ್ ಪ್ರಕಾರ ವಿತಿನ್ 3 ಇಯರ್ಸು ನಮಗೆ ಯಾವಾಗ ಇದು ನಾಲೆಜ್ ಬರ್ತೈತೆ ಅಲ್ಲಿಂದ ಇಮಿಡಿಯೇಟ್ ಫಸ್ಟು ನಮಗೆ ಅನ್ಯಾಯ ಆದಾಗ ಆಗಬೇಕು. ಇನ್ನೊಂದು ವಿಚಾರ ಏನಂದರೆ ರಿಕವರಿ ಆಫ್ ಪೊಸೆಷನ್ ಇತ್ತಂದರೆ 12 ವರ್ಷದೊಳಗೆ ಆಗ್ಬೋದು. ಈಗ ನೀವು ಸೂಟ್ ಫಾರ್ ಡಿಕ್ಲರೇಷನ್ ಆ್ಯಂಡ್ ಇಂಜೆಕ್ಷನ್ ಹಾಕಿದರೆ ಆ ಸೂಟು 3 ವರ್ಷದ ಲಿಮಿಟೇಷನ್ ಇರ್ತದೆ. ಅದನ್ನೇ ಸೂಟ್ ಫಾರ್ ಡಿಕ್ಲರೇಷನ್ ಆ್ಯಂಡ್ ರಿಕವರಿ ಆಫ್ ಪೊಸೆಷನ್ ಆಗಿದಾಗ ಅದು 12 ವರ್ಷ ಆಗ್ತದೆ. ಇಲ್ಲಿನೂ ಸೇಮ್ ಡಿಕ್ಲರೇಷನ್ ಇರ್ತದೆ. ಬಟ್ ಕಾನ್ಸಿಕ್ವೆನ್ಸಲ್ ರಿಲೀಫು ಏನಿದೆ ಅಲ್ಲ, ಇಂಜೆಕ್ಷನ್ ಇತ್ತಂದರೆ 3 ಇಯರ್ಸ್ ಡಿಕ್ಲರೇಷನ್ ಆ್ಯಂಡ್ ಇಂಜೆಕ್ಷನ್ನು ಆರ್ಟಿಕಲ್ 65ನಾಗ ಅದು ಇಮಿಡಿಯೇಟ್ ಚೇಂಜ್ ಆಗಿಬಿಡ್ತದೆ. ಈ 58 ಹೋಗಿ 65 ಬಂದುಬಿಡ್ತದೆ. ಆ ಒಂದು ಡಿಕ್ಲರೇಷನ್ ಆ್ಯಂಡ್ ರಿಕವರಿ ಆಫ್ ಪೊಸೆಷನ್ ಇದ್ದಾಗ 12 ವರ್ಷ ಅಲ್ಲಿನೂ ಡಿಕ್ಲರೇಷನ್ ಇರ್ತದೆ. ಬಟ್ ರಿಕವರಿ ಆಫ್ ಪೊಸೆಷನ್ ಆ್ಯನ್ಸಿಲರ್ ರಿಲೀಫು
ಇರೋ ಕಾರಣದಿಂದ 12 ವರ್ಷ ಲಿಮಿಟೇಷನ್ ಬರುತ್ತೆ. ಮತ್ತು ಇಂಜೆಕ್ಷನ್ನಿಗೆ ಇಂತಾಗ ಕಂಟಿನ್ಯೂಯಿಂಗ್ ಕಾಸ್ ಆಫ್ ಆ್ಯಕ್ಷನ್ನು ಇಂಜೆಕ್ಷನ್ ಸೂಟಿಗೆ ಲಿಮಿಟೇಷನ್ ಏನು ಯಾವುದೂ ಇರೋದಿಲ್ಲ. ಅಲ್ಲಿ ನಾವು ಲಾಸ್ಟ್ ಡೇಟ್ ಇಂಥ ದಿವಸ ಇಂಟರ್ಫಿಯರೆನ್ಸ್ ಆಯಿತು, ನಾವು ರೆಸಿಸ್ಟ್ ಮಾಡಿದ್ವಿ ಅಂತ ದೇರ್ ಈಸ್ ನೋ ಆ್ಯಸ್ ಸಚ್. ಅಲ್ಲಿ ಮ್ಯಾಂಡೇಟ್ರಿ ಇಂಜೆಕ್ಷನ್ನಿಗೆ ಒಂದು ಇದೆ, ಬಟ್ ಇಂಜೆಕ್ಷನ್ನಿಗೆ ಸ್ವಲ್ಪ ಏನು ಆ ಥರ ಯಾವುದೂ ಇಲ್ಲ. ಇಂಜೆಕ್ಷನ್ನ ಸಾಕಷ್ಟು ಕೋರ್ಟ್ಗಳಲ್ಲಿ ಎಲ್ಲವೂ ಇನ್ಫಿನಿಟ್ ಜುರಿಸ್ಡಿಕ್ಷನ್ನು ಲೋವರ್ ಕೋರ್ಟಿಗೆ ಇದೆ. ಲೋವರ್ ಕೋರ್ಟಿಗೆ ಅಂದರೆ ಈಗ ನೀವು ₹1,00,00,000 ಪ್ರಾಪರ್ಟಿ ಇತ್ತಂದ್ರೂ ಈ ಇಂಜೆಕ್ಷನ್ನ ನೋಷ್ನಲಿ ವ್ಯಾಲ್ಯೂಡ್ ಅಂತಾರೆ. ಸೆಕ್ಷನ್ 26C ನಲ್ಲಿ KCF ಆ್ಯಂಡ್ SV ಆ್ಯಕ್ಟ್ನಲ್ಲಿ ನೋಷ್ನಲಿ ವ್ಯಾಲ್ಯೂಡ್ ಫಾರ್ ದ ಪರ್ಪೋಸ್ ಆಫ್ ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ನು ಆ್ಯಂಡ್ ಕೋರ್ಟ್ ಫೀ ಅಂತೇಳಿ ಒಂದು ₹1,000 ವ್ಯಾಲ್ಯೂ ಮಾಡಿ ಅಲ್ಲಿ ಸೆಕ್ಷನ್ 50 ಆಫ್ ಸೆಡ್ KCF ಆ್ಯಂಡ್ SV ಆ್ಯಕ್ಟ್ನ ಅಪ್ಲೈ ಆಗೋದಿಲ್ಲ. ಅಲ್ಲಿ ಕೇವಲ ನೋಷ್ನಲಿ ವ್ಯಾಲ್ಯೂ ಮಾಡಿ ಎಷ್ಟೇ ಪ್ರಾಪರ್ಟಿ ವ್ಯಾಲ್ಯೂ ಇರಲಿ ಅದನ್ನು ಲೋವರ್ ಕೋರ್ಟಿಗೆ ಜುರಿಸ್ಡಿಕ್ಷನ್ ಬಂದದ್ದು. ಆದರೂ ನನಗೆ ಒಂದು ಇತ್ತೀಚೆಗೆ ಕಂಡು ಬಂದ ವಿಚಾರ ಅಂದರೆ ಕೆಲವೊಂದು ಕೋರ್ಟ್ಗಳಲ್ಲಿ 6 ಲಕ್ಷ ಅಂತ ವ್ಯಾಲ್ಯೂಯೇಷನ್ ಮಾಡಿ ಸೀನಿಯರ್ ಡಿವಿಷನ್ನಾಗ ಆಗ್ತಾ ಇದ್ದಾರೆ ಅಂತ ಕೆಲವೊಂದು ನನಗೆ ಅನುಭವ ಬಂದದ್ದು. ಆದರೆ ಒಂದು ಸಾಕಷ್ಟು KCF ಆ್ಯಂಡ್ SV ಆ್ಯಕ್ಟ್ನ ಜಡ್ಜ್ಮೆಂಟ್ಗಳಲ್ಲಿ ಸೆಕ್ಷನ್ 26C ಸಂಬಂಧಗೊಂಡೆ 1976ರಲ್ಲೇ ಮೈಸೂರು ಲಾ ಜನರುಗಳು ಇಲ್ಲಿವರೆಗೆ ಸಾಕಷ್ಟು ಜಡ್ಜ್ಮೆಂಟ್ಗಳಿದ್ದಾವೆ. ಏನಂದರೆ ನೋಷ್ನಲಿ ಫಾರ್ ದ ವ್ಯಾಲ್ಯೂಯೇಷನ್ ಫಾರ್ ದ ಪರ್ಪೋಸ್ ಆಫ್ ಇಂಜೆಕ್ಷನ್ ಸೂಟ್ ವಿಲ್ ಬಿ ದಿ ಸೇಮ್. ಅಂದರೆ ಈ ಲೋವರ್ ಕೋರ್ಟ್ನಾಗ ಬರ್ತತೆ, ಆಮೇಲೆ ಕೋರ್ಟ್ ಫೀ ಇದು ನೋಷ್ನಲಿ ಇರ್ತದೆ, ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ನು ಸೇಮ್ ಇರ್ತದೆ ಅಂಥೇಳಿ ಸಾಕಷ್ಟು ಜಡ್ಜ್ಮೆಂಟ್ ಇದ್ದಾವೆ. ಈ ಒಂದು ವಿಚಾರದಲ್ಲಿ ನಾನಾದರೂ ಸಹಿತ ಪ್ರಬಲವಾಗಿ ಹೇಳೋದಂದರೆ ಎಂಥ ಇನ್ಫಿನಿಟ್ ಜುರಿಸ್ಡಿಕ್ಷನ್ನು ಲೋವರ್ ಕೋರ್ಟಿಗೆ ಇದೆ. ಮತ್ತು ಈ ಸೆಕ್ಷನ್ನು ಇದರಲ್ಲಿ ಕೆಲವೊಂದು ಸೆಕ್ಷನನ್ನು ನಾವು ಕೋರ್ಟ್ ಫೀ ವಿಚಾರದಾಗ ಬಂದಾಗ ಡಿಕ್ಲರೇಷನ್ ಆಫ್ ಸೇಲ್ ಡೀಡು ಅಥವಾ ಅಗ್ರಿಮೆಂಟು ಅಥವಾ ಪಾರ್ಟಿಷನ್ ಡೀಡು ಇನ್ನು ಯಾವುದೇ ಡೀಡುಗಳು ಅಲ್ಲಿ ಡಿಕ್ಲರೇಷನ್ ಸೂಟ್ನಲ್ಲೇ ಕೇಳಿ ಅಲ್ಲಿ ನಾವು ಅದು ಬರೀ ಸೂಟ್ ಫಾರ್ ಡಿಕ್ಲೇರಿಂಗ್ ದಿ ಸೇಲ್ ಡೀಡ್ ಆ್ಯಸ್ ನಲ್ ಆ್ಯಂಡ್ ವೈಡು ಅಥವಾ ಗಿಫ್ಟ್ ಡೀಡ್ ಈಸ್ ನಲ್ ಆ್ಯಂಡ್ ವೈಡ್ ಅಂತ ಕೇಳಕ್ಕೆ ಬರೋದಿಲ್ಲ. ಅಲ್ಲಿ ಫಸ್ಟು ಡಿಕ್ಲೇರಿಂಗ್ ದಿ ಪ್ಲೇಂಟಿಫ್ ಆ್ಯಸ್ ಎ ಓನರ್ ಆ್ಯಂಡ್ ಪ್ರೊಸೆಸರ್ ಅಥವಾ ಈ ಕಬ್ಜಾ ಇದ್ದರು ಅಂದರೆ ಈ ರೀತಿ ಕೇಳ್ಬೋದು, ಕಬ್ಜಾ ಇಲ್ಲ ಅಂದರೆ ರಿಕವರ್ ಆಫ್. ಸೆಕೆಂಡ್ ರಿಲೀಫು ಈ ರೀತಿ ರಿಲೀಫ್ ಫಾರ್ ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್ ಬೈಂಡಿಂಗ್ ನಾಟ್ ಬೈಂಡಿಂಗ್ ಅಥವಾ ಯಾವುದೇ ಡೀಡು ನೋಂದಾಯಿತ ದಾಖಲಾತಿಯನ್ನು ಕೇಳಬೇಕು. ಅಲ್ಲಿ ಒಂದು ವಿಚಾರ ಬರ್ತದೆ. ಸೆಕ್ಷನ್ 38 ಆಫ್ KCF SV ಆ್ಯಕ್ಟ್ನಲ್ಲಿ ಒಂದು 2010ನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಏನಂದರೆ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ ಅಲ್ಲಿ, ಎಕ್ಸಿಕ್ಯೂಟೆಂಟ್ ಇದ್ದಪ್ಪ ಅಂದರೆ ಈಗ ಒಂದು ಪಾರ್ಟಿಷನ್ ಸೂಟಿಗೆ ನಾನು ಅಲ್ಲಿ ಪಕ್ಷಗಾರ ಇರ್ತೀನಿ, ನನಗೂ ಆ ಡಿ ಹೋಗಿರ್ತೀನಿ, ಎಲ್ಲ ಸಹಿ ಮಾಡಿರ್ತೀನಿ, ಅದನ್ನು ತೊಗೊಂಬಂದು ಮತ್ತೆ ನಾನು ಕೋರ್ಟ್ನಾಗ ಇಲ್ಲ ನನಗೆ ಮೋಸ ಆಗೈತೆ ಅಂತ ಹಾಕಿದಾಗ ನಾನು ಅದಕ್ಕೆ ಪತ್ರಕ್ಕೆ ಸಹಿದಾರ ಇರ್ತೀನಿ ಮತ್ತು ಪಕ್ಷಗಾರ ಇರ್ತೇನೆ. ಅಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೋರ್ಟ್ ಫೀಯನ್ನು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಕಟ್ಟಬೇಕಾಗತ್ತೆ. ಎಲ್ಲಿ ಅದೇ ಅಥವಾ ಗಿಫ್ಟ್ ಡೀಡ್ ನಾನು ಮಾಡಿಕೊಟ್ಟಿರ್ತೀನಿ, ಇಲ್ಲ ನನಗೆ ಮೋಸ ಆಗೈತೆ ಅಂತೇಳಿ ಬಂದು ಕೋರ್ಟ್ನಾಗ ಹಾಕಿದರೆ ಅಂಥ ಸಂದರ್ಭದಲ್ಲೂ ನಾವು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಕೋರ್ಟ್ ಫೀ ಕಟ್ಟಬೇಕಾಗತ್ತೆ. ಯಾವುದೇ ಡೀಡಿಗೆ ಎಕ್ಸಿಕ್ಯೂಟೆಂಟ್ ಅಥವಾ ಐದರ ಎಕ್ಸಿಕ್ಯೂಟೆಂಟ್ ಅಥವಾ ಯಾವುದೇ ಪಕ್ಷಗಾರ ಅದಕ್ಕೆ ಯಾವ ರೀತಿ ಇರ್ಬೋದು, ಅವರು ಕಂಪಲ್ಸರಿ ಕೋರ್ಟ್ ಫೀಯನ್ನು ಈ ಎಡ್ವಲರಮ್ ಬೇಸ್ ಅಂತ ಇದೆ ಅದರ ಪ್ರಕಾರ ಕಟ್ಟಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನಾವು ಸೆಕ್ಷನ್ 24ನಲ್ಲಿ ಆ ರೆವಿನ್ಯೂ ಅಸೆಸ್ಮೆಂಟ್ ಮೇಲೆ, ಭೂಮಿದು ಅಸೆಸ್ಮೆಂಟ್ ಮೇಲೆ ನಾವು ಯಾರೋ ಥರ್ಡ್ ಪಾರ್ಟಿ ಇರ್ತೀವಿ. ಗಿಫ್ಟ್ ಡೀಡು ನಮ್ಮ ತಮ್ಮ ಯಾರಿಗೋ ಮಾಡಿರ್ತಾನೆ, ನಂದು ಆಸ್ತಿ ನನಗೆ ಭಾಗ ಬರಬೇಕಾಗಿತ್ತು, ನಾನು ಅದಕ್ಕೆ ಎಕ್ಸಿಕ್ಯೂಟೆಂಟ್ ಇರ್ತಾರೆ, ಅಂಥವನ್ನ ನಾವು ಅದನ್ನು ನಲ್ ಆ್ಯಂಡ್ ವೈಡು ನಾಟ್ ಬೈಂಡಿಂಗ್ ಅಂತ ಕೇಳೋ ಸಂದರ್ಭದಾಗ ನಾವು ಅದನ್ನು ಅಲ್ಲಿ ಕೋರ್ಟ್ ಫೀ ಕೊಡೋದು ಅವಶ್ಯಕತೆ ಇಲ್ಲ. ನಾವು ಪಕ್ಷಗಾರ ಇಲ್ಲ ಅಂದರೆ ನಾವು ಅದು ಕೋರ್ಟ್ ಫೀ ಕೊಡೋದು ಬೇಕಾಗಿಲ್ಲ. ಸೆಕ್ಷನ್ 24ನಲ್ಲಿ ನಾಮಿನೇಟ್ ಕೋರ್ಟ್ ಫೀ 25 ಏನಿದೆಯಲ್ಲ ಆ ರೀತಿ ಕೊಡಬೇಕಾಗತ್ತೆ. ಇಷ್ಟೆಲ್ಲ ಈ ಒಂದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಿನ ಒಂದು ಮಾಹಿತಿ. ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ಇತ್ತೀಚೆಗೆ ಅಮೆಂಡ್ಮೆಂಟ್ ಪ್ರಕಾರ ಇಷ್ಟು ವಿಚಾರ ಇದೆ. ಆಮೇಲೆ ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ಇನ್ನೊಂದು ಡಿಫೆನ್ಸ್ ಬರ್ತೈತಿ, ಇಲ್ಲ ವ್ಯಾಲ್ಯೂಯೇಷನ್ ಹೈಕ್ ಆಗೈತೆ, ಆಮೇಲೆ ಆದ್ದರಿಂದ ನಾವು ಆ ಆಲ್ಟರ್ನೇಟಿವ್ ಇದಕ್ಕೆ ಅಮೌಂಟು ಈ ಮನಿ ಡಿಕ್ರಿ ಮಾಡಿರಿ ಎಂಬ ಲೆಕ್ಕಕ್ಕೆ ಡಿಫೆನ್ಸ್ ತಗೊತಾರೆ. ಒಂದು ಸಾಕಷ್ಟು ಜಡ್ಜ್ಮೆಂಟ್ ಪ್ರಕಾರ ಒಂದು ಪ್ಲೀ ಆಫ್ ಹಾರ್ಡ್ಶಿಪ್ ಮೇಲೆ ಆ ವ್ಯಾಲ್ಯೂಯೇಷನ್ ಏನು ಕೇಸ್ ರನ್ನಿಂಗ್ಲಿಂದ ಇವತ್ತಿನವರೆಗೆ ಸಾಕಷ್ಟು ಟೈಮ್ ಆಗಿದ್ದರೆ 1996ನ್ಯಾಗ ಈ ರೀತಿಯೂ ಜಡ್ಜ್ಮೆಂಟ್ ಇದಾವೆ. ಏನಂದರೆ ಇಲ್ಲ ವ್ಯಾಲ್ಯೂಯೇಷನ್ ಹೈಕ್ ಆಗಿದ್ದರಿಂದ ಮನಿ ಡಿಕ್ರಿ ಮಾಡಬೇಕು ಅಂತಲೂ ಕೆಲವೊಂದು ಜಡ್ಜ್ಮೆಂಟ್ ಇದ್ದಾವೆ. ಇಲ್ಲ ಕೆಲವು ಜಡ್ಜ್ಮೆಂಟ್ಗಳು ಇಲ್ಲ ಅದು ಆ ಥರ ಬೆನಿಫಿಟ್ ತೊಗೊಬರೋದಲ್ಲ ಅಂತಲೂ ಇದ್ದಾವೆ. ಆಮೇಲೆ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಆಗಬೇಕಾದ್ರೆ ಮೊದಲು
ಈ ಪ್ಲೀಡಿಂಗ್ಸ್ ಬಗ್ಗೆ ಭಾಳ ಇದಿತ್ತು. ಈಗೇನು ಅದರ ಲಿಬರಲ್ ಆಗಿದೆ. ಆಮೇಲೆ ಈಗ ಕಂಪಲ್ಸರಿ ಸೂಟನ್ನು ಡಿಕ್ರಿ ಮಾಡಬೇಕಂತ. ಆಮೇಲೆ ಕೆಲವೊಂದು ಸೆಕ್ಷನ್ 14ನಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅದು ಒಂದು ಇವು ಈ ಒಬ್ಬರನ್ನ ಅಪಾಯಿಂಟ್ ಮಾಡಿಕೊಂಡು ಅವ್ರ ಥ್ರೂನು ಎನ್ಫೋರ್ಸ್ ಮಾಡ್ಬೋದು. ಅದು ಕೆಲವೊಂದು ಸ್ಟ್ರಿಕ್ಟು ಇನ್ನೂ ಹೊಸ್ದಾಗಿ ಯಾವ ಜಡ್ಜ್ಮೆಂಟ್ಗಳು ಬಂದಿದ್ದಿಲ್ಲ ಅದ್ರ ಬಗ್ಗೆ. ಈಗ ಸದ್ಯ ಅಂತೂ ವಿತಿನ್ 12 ಮಂತ್ಸ್ನಾಗ ಡಿಸ್ಪೋಸ್ ಮಾಡಬೇಕು ಫ್ರಮ್ ದ ಡೇಟ್ ಆಫ್ ಸಮನ್ಸು. ಆಮೇಲೆ ಡಿಸ್ಕ್ರಿಷನರಿ ಪವರ್ನ ತೆಗೆದುಕೊಂಡಿದ್ದು ಈ ಕೋರ್ಟಿನ ಕೈಯಿಂದ ತೆಗೆದುಕೊಂಡು ಡಿಕ್ರಿ ಮಾಡೇಬೇಕು ಎಂಬ ಲೆಕ್ಕಕ್ಕೆ ಮ್ಯಾಂಡೇಟ್ರಿನ ಆರ್ಡ್ರನ್ನ ಮಾಡಿದ್ದಾರೆ. ಇದು ಏನಿದ್ರೆ 2018 ಆಗಸ್ಟ್ ಕಟ್ ಆಫ್ ಡೇಟ್ ಇದೆ, ಅಲ್ಲೊಂದು ಡೇಟು ಇದ್ರ ಪ್ರಕಾರನೇ ನಡೀತದೆ. ಆ ಒಂದು ಅಗ್ರಿಮೆಂಟ್ಗಳ ನಂತರ ಅದು ಬರ್ತದೆ. ಇಷ್ಟು ನನ್ನ ಒಂದು ಅಗ್ರಿಮೆಂಟ್ ಆಫ್ ಸೇಲು ಮತ್ತು ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಸೂಟಿನ ಮಾಹಿತಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ನಾನು ಹಂಚಿಕೊಂಡಿದ್ದೀನಿ. ಇದಕ್ಕೂ ಮಿಗಿಲಾಗಿ ಸಾಕಷ್ಟು ಜಡ್ಜ್ಮೆಂಟ್ಗಳು ಇರ್ತವೆ ಮತ್ತು ಹಿರಿಯರು ಇರ್ತಾರೆ ಮತ್ತು ಕಾನೂನು ವಿಶಾಲವಾದದ್ದು. ನಾನು ಎಂದಿನಂತೆ ಹೇಳುವ ಹಾಗೆ ಮಂಕುತಿಮ್ಮ ಕಗ್ಗ ಒಂದು ನನ್ನ ಪ್ರಿಯವಾದ ಪುಸ್ತಕದಲ್ಲಿ ಕೊನೆಯ ಪದ್ಯದಲ್ಲಿ ಇಂದಿಗೆ ನಾನು ಬರೆದಿರೋ ಈ ಒಂದು ಗದ್ಯ ಪದ್ಯ ಇಂದಿಗೆ ಇದು ಉಚಿತ ಇರ್ಬೋದು, ಮುಂದೆ ಒಂದಿನ ಅನುಚಿತನೂ ಆಗ್ಬೋದು ಅಂತ ಹೇಳಿದ್ದಾರೆ ಅಂಥ ಶರಣರು. ನಾವು ಈಗ ಹೇಳಿರ್ತಕ್ಕಂಥ ವಿಚಾರ ಇನ್ನೂ ಹೆಚ್ಚಿನ ಪುಸ್ತಕಗಳು ಮತ್ತು ಇತ್ತೀಚೆಗೆ ಡೇ ಬೈ ಡೇ ಜಡ್ಜ್ಮೆಂಟ್ಗಳು ಚೇಂಜ್ ಆಗ್ತಾ ಇರ್ತವೆ. ಇದನ್ನೆಲ್ಲ ನಾನು ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ನನ್ನ ಪ್ರಚಾರಕ್ಕಲ್ಲ, ಪುರಸ್ಕಾರಕ್ಕಲ್ಲ, ವಿಷಯನ ಹಂಚ್ಕೋಬೇಕಂತ ನಾನು ಹಂಚ್ಕೊಂಡಿದ್ದೀನಿ. ಮತ್ತು ನಾನು ಈ ಲಾಕ್ಡೌನ್ ಸಂದರ್ಭದಲ್ಲಿ ಇದೇ ಕೊನೆಯ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.